ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಲಲಿತಾ ಮಾತಾಡ್ತಿರೋದು. ಫ್ರೆಂಡ್ಸ್, ಇದು ನಮ್ಮ ಬೆನಕ ಎಂಟರ್ಪ್ರೈಸಸ್ನ 4ನೇ ವಿಡಿಯೋ ಆಗಿರುತ್ತೆ ನೋಡಿ. ಇದೇನು ಅಂತ ನಿಮಗೆಲ್ಲ ಕುತೂಹಲ ಇರ್ಬೋದು. ಸುಮಾರು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿದೆ ಇದೇನು ಅಂತ. ಫ್ರೆಂಡ್ಸ್, ಇದು ನೋಡಿ, ಇದೇನು ಅಂತ ನೋಡಿ, ನೀವೇ ಗೆಸ್ ಮಾಡಬೇಕು. ಫ್ರೆಂಡ್ಸ್, ಇದು ಏರ್ ಕಲರ್, ಕೂದಲಿಗೆ ಬಣ್ಣ ಹಚ್ಚುವುದು, ಓನ್ಲಿ ಬ್ಲ್ಯಾಕ್. ಸೊ ಫ್ರೆಂಡ್ಸ್, ಈಗ ನಾನು ಮೊದಲನೇ ವಿಡಿಯೋದಲ್ಲಿ ಬಂದು ಅರ್ಧ ಕೆಜಿ ತೋರಿಸಿದ್ದೆ. ಅರ್ಧ ಕೆಜಿಲಿ 900 ರೂಪಾಯಿ ತೋರಿಸಿದ್ದೆ. ಸೊ ಜನಗಳ ಒತ್ತಾಯದ ಮೇರೆಗೆ ಕಸ್ಟಮರ್ ನೀವುಗಳು ಕೇಳಿರೋದಕ್ಕೋಸ್ಕರ ಮತ್ತೆ ಅದು ಹಾಫ್ ಲೀಟ್ರಲ್ಲಿ ಬಂತು 450 ರುಪೀಸಲ್ಲಿ. ಒಂದು ಸ್ವಲ್ಪ ದಿನ ಅದು ಲೇಬಲ್ಲು ಏನು ಬರಲಿಲ್ಲ, ಯಾಕಂದರೆ ಬೇಗ ಫಾಸ್ಟಾಗಿ. ಈಗ ನೋಡಿ, ಲೇಬಲ್ ಸಮೇತ ಬಂದಿದೆ. ಇದ್ರದ್ದು ಇಂಗ್ರೀಡಿಯೆಂಟ್ಸ್ ಏನು, ಯಾವ ಥರ ಯೂಸ್ ಮಾಡೋದು, ಇದರಿಂದ ಏನು ಬೆನಿಫಿಟ್ ಇದೆ, ಇದು ಯಾವಾಗ ಎಕ್ಸ್ಪೈರಿ ಡೇಟ್ ಏನಿದೆ ಅಂತ ಪೂರ್ತಿ ಅಪ್ಡೇಟ್ ಇದೆ. ಇದು ನೋಡಿ ಫ್ರೆಂಡ್ಸ್, ಈಗ ನೀವು ಕೇಳ್ಬೋದು ಏನಿದು ಸ್ಪೆಷಲ್, ಏನು ಏರ್ ಕಲರಿಂಗ್ ತೋರಿಸ್ತಾವ್ರೆ ಅಂದರೆ, ಯಾರು ನನ್ನ ವಿಡಿಯೋ ನೋಡಿಲ್ಲ ಅವ್ರಿಗೆ ಮಾತ್ರ. ಯಾಕಂದರೆ ನನ್ನ ವಿಡಿಯೋ ಸುಮಾರು ಈ ಒಂದು ಏರ್ ಕಲರಿಂಗಲ್ಲಿ 1000 ಎಬೋ ಕಸ್ಟಮರ್ ನನ್ನ ಹತ್ರ ಪರ್ಚೇಸ್ ಮಾಡಿದ್ದಾರೆ. ಇವತ್ತು ಕೂಡ ಅದರ ರಿವ್ಯೂ ಹೇಳ್ತಿದ್ದಾರೆ. ಈಗ 8 ತಿಂಗಳಿಂದ ನಾನು ಏನು ವಿಡಿಯೋ ಮಾಡಿದೆ, ಇವತ್ತು ನನ್ನ ಶಾಪಲ್ಲಿ ಏರ್ ಕಲರಿಂಗ್ ಬುಕ್ ಆಗ್ತಿದೆ. ನಿಜ ರಿಯಾಲಿಟಿ ತಗೋತಾ ಇದ್ದಾರೆ, ನನ್ನ ಹತ್ರ ಕಸ್ಟಮರ್ಸ್ ಇದ್ದಾರೆ. ಈ ಒಂದು ಸ್ಮಾಲ್ ಅಪ್ಡೇಟ್ ಏನಕ್ಕಪ್ಪ ಅಂತಂದರೆ, ಇಷ್ಟು ದಿನ ನಾವೇನು ಏರ್ ಕಲರಿಂಗ್ಸಲ್ಲಿ ಲೇಬಲ್ ಏನು ಕೊಡ್ದಂಗೆ ಇದೊಂದು ಡಬ್ಬ ಕೊಡ್ತಾ ಇದ್ವಿ, ನಡೀತಾ ಇತ್ತು. ಈಗ ನಮ್ಮಗಳು ಕೇಳ್ತಿರೋದ್ರಿಂದ ಏನು ಯೂಸ್ ಮಾಡವ್ರೆ, ಏನೇನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡವ್ರೆ, ಹೇಗೆ ಯೂಸ್ ಮಾಡಬೇಕು ಅಂತ ನಮ್ಮನ್ನು ಕೇಳ್ತಿರೋದ್ರಿಂದ ಇಲ್ಲ ಅದ್ರ ಸಮೇತ ಬಂದಿರೋದ್ರಿಂದ ನಾನು ಏನು ಹೇಳಂಗಿಲ್ಲ, ಎಲ್ಲ ಅಪ್ ಟು ಡೇಟ್ ಇರುತ್ತೆ. ಸೊ ಹಂಗಾಗಿ ಲೇಬಲ್ಸ್ ಎಲ್ಲ ಬಂದಿರೋದ್ರಿಂದ ಒಂದು ಅಪ್ಡೇಟ್ ಕೊಡೋಣ ಅನ್ನೋಕ್ಕೋಸ್ಕರ ಮತ್ತೆ ಅದು ವಿಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿರೋದು ಏರ್ ಕಲರಲ್ಲಿ ನೀವು ಅಂದ್ಕೋಬೋದು ಏನಪ್ಪ ಇವರು ಸ್ಪೆಷಲಾಗಿ ತೋರಿಸ್ತಾವ್ರೆ ಇದು ಅಂದ್ಬಿಟ್ಟು. ಹೌದು, ಯಾಕಂದರೆ ಎಲ್ಲ ಥರ ಏರ್ ಕಲರು ಬರುತ್ತೆ. ಯಾಕಂದರೆ ನೀವು ಪೌಡ್ರಲ್ಲಿ ನೋಡಿದ್ದೀರಾ, ಲಿಕ್ವಿಡಲ್ಲಿ ನೋಡಿದ್ದೀರಾ, ಜೆಲ್ಲಲ್ಲಿ ನೋಡಿದ್ದೀರಾ ಅಲ್ವಾ. ಇದು ಬಂದು ಆಯುರ್ವೇದಿಕ್ ಆಗಿರೋದ್ರಿಂದ ಜೆಲ್ ಟೈಪ್ ಇರುತ್ತೆ. ಈ 2 ಡಬ್ಬನು ಬಂದು ಸಮ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಕೂದಲಿಗೆ ಎಷ್ಟು ಬೇಕೋ, ಯಾಕಂದರೆ ವೈಟಲ್ಲಿ ಎಷ್ಟಾಗಿದೆಯೋ ಸಮ ಮಿಕ್ಸ್ ಮಾಡಿಕೊಂಡು ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡು ನಾವು ಕೂದಲಿಗೆ ಹಚ್ಚಬೇಕು. ಬಟ್ ಆದರೆ ಹೀಟ್ ಬಾಡಿ ಆದರೆ ಕೈಗೆ ಇದು ಬ್ಲ್ಯಾಕ್ ಬರುತ್ತೆ. ಹೀಟ್ ಬಾಡಿ ಆಗಿಲ್ಲ ಅಂದರೆ ಮಾಮೂಲಿ ನಾವು ಕೈಯಲ್ಲಿ ಹಾಕೋಬೋದು. ಬಟ್ ನನಗೆ ಏನೂ ಆಗಲ್ಲ, ನನಗೆ ಬೆಳ್ಳಗೆ ಮಾತ್ರ ಆಗುತ್ತೆ, ಫಿಂಗರ್ಸ್ಗೆ ಆಗುತ್ತೆ. ಸೊ ಹಂಗಾಗಿ ನಾನು ಸ್ವಲ್ಪ ಒಂದೊಂದ್ಸರಿ ಗ್ಲೌಸ್ ಹಾಕೋತೀನಿ. ಇದು ಸುಮಾರು ಒಂದು 10 ಟೈಮ್ಸ್ ಯೂಸ್ ಮಾಡ್ಬೋದು. 10 ಟೈಮ್ಸ್, ಯಾಕಂದರೆ ಸ್ವಲ್ಪನೇ ತೊಗೊಂಡ್ರು ಕೈಯಲ್ಲೇ ನಾವು ಆಯಿಲ್ ಥರ ಹಚ್ಕೊಬಿಟ್ಟು ಜಸ್ಟ್ 10 ನಿಮಿಷ ವೆಯ್ಟ್ ಮಾಡಿ ಸ್ನಾನಕ್ಕೆ ಹೋಗಿ ಬಂದ ಮೇಲೆ ಏನು ಸ್ಪೆಷಲ್ ಅಪ್ಪ ಅಂದರೆ, ಎಲ್ಲ ಡೈ ಬಂದು ಹೊರಟು ಬರುತ್ತೆ, ಗಟ್ಟಿ ಬರುತ್ತೆ ಏರು. ಯಾಕಂದರೆ ನಾವು ಏರ್ ಕಲರಿಂಗ್ ಹಾಕ್ದಾಗ ಏನಾಗುತ್ತೆ, ಕೂದಲು ಫುಲ್ಲು ರಫ್ ಆಗಿ ಗಟ್ಟಿಯಾಗಿರುತ್ತೆ. ಇಮಿಡಿಯೇಟು ನಾವು ಬೆಳಗ್ಗೆನೇ ಎಣ್ಣೆ ಹಚ್ಚಬೇಕು, ಯಾಕಂದರೆ ಏರ್ ಸಾಫ್ಟ್ ಆಗಲಿ ಅಂತ. ಈ ಒಂದು ಡೈಯಲ್ಲಿ ಏರ್ ಗಟ್ಟಿ ಆಗಲ್ಲ. ನಾವೇನು ಆಯಿಲ್ ಹಚ್ಚಿ ಕಲರಿಂಗ್ ಮಾಡಿರ್ತೀವಿ, ಏರ್ ಸಾಫ್ಟ್ ಆಗಿರುತ್ತೆ, ಕಂಡೀಷನರ್ ಎಫೆಕ್ಟ್ ಇರುತ್ತೆ, ಅದಂತೂ ಗ್ಯಾರಂಟಿ. ಆಮೇಲೆ ಇನ್ನೊಂದು ಏರ್ ಸಾಫ್ಟ್ ಆಗಿರೋದ್ರಿಂದ ಶೈನಿಂಗ್ ಆಗಿರುತ್ತೆ. ಆಮೇಲೆ ಇದರಲ್ಲಿ ನಾವು ಎಲ್ಲ ಕಸ್ಟಮರ್ ರಿವ್ಯೂ ಹೇಳಿರೋ ಪ್ರಕಾರ ಏರ್ ಲೆಂತ್ ಬರುತ್ತೆ, ಕೂದಲು ಉದ್ರದ್ದು ನಿಲ್ಲಲ್ಲ, ಏರ್ ಲೆಂತ್ ಬರುತ್ತೆ. ಮತ್ತು ತಲೆ ತಂಪಾಗುತ್ತೆ, ಕೂಲ್ ಥರ ಆಗುತ್ತೆ. ಇದು ಇವಾಗ ನಿಮಗೆ ಗೊತ್ತು, ಒಂದೊಂದು ಡೈ ಹಾಕೋದು ಏನಾಗುತ್ತೆ, ನೆವೆ ಉರಿ ಒಂಥರ ಏನೋ ಕಣ್ಣೂರಿ ಮತ್ತು ಮುಖ ಊದ್ಕೊಳ್ಳೋದೆಲ್ಲ ಆಗುತ್ತೆ. ನಾನು 1000 ಕಸ್ಟಮರ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿವರೆಗೂ ನಿಜವಾಗ್ಲೂ ನನಗೆ ಮುಖ ಊದ್ಕೊತ್ತು ಹಂಗಾಯ್ತು ಅಂತ ಹೇಳಿರೋ ಕಸ್ಟಮರ್ಸೇ ಇಲ್ಲ. ಯಾಕಂದರೆ ಅಷ್ಟು ರಿಸಲ್ಟು ಪಾಸಿಟಿವ್ ಆಗಿ ಬಂದಿದೆ. ಹಂಗಾಗಿ ಇದು ನನ್ನ 4ನೇ ವಿಡಿಯೋ ಆಗಿರುತ್ತೆ ನನ್ನ ಚಾನಲಲ್ಲಿ. ಪ್ರತಿಯೊಬ್ಬರೂ ನಿಜವಾಗ್ಲೂ ಇದೊಂದು ಡೈನ ಯೂಸ್ ಮಾಡಿ. ಯಾಕಂದರೆ ನಾವು ಹೋಗಿ 50 ರೂಪಾಯಿ 100 ರೂಪಾಯಿ ಒಂದೊಂದು ಡೈ ತಂದು ನಾವು ಒಂದಿನ ಹಾಕಿ ಯೂಸ್ ಮಾಡಿ ಬಿಸಾಕೋ ಬದಲು ಇದು ಒಂದಿನ ಯೂಸ್ ಮಾಡಿ. ಇದು ಒಂದು ದಿನ ಪರ್ಚೇಸ್ ಮಾಡಿದ್ರೆ ಕಡಿಮೆ ಅಂದರೂ ಒಂದು 8-10 ಸಾರಿ ಯೂಸ್ ಮಾಡ್ತೀವಿ ಅಂದ್ಕೊಳ್ಳಿ. ಕಡಿಮೆ ಅಂದರೆ ಇದು 20 ದಿನ 15 ದಿನಕ್ಕೆ ಒಂದ್ಸರಿ ಯೂಸ್ ಮಾಡಿದ್ರು 8-10 ಟೈಮು ಅಂದರೆ ಸುಮಾರು ಒಂದು 5 ತಿಂಗಳಿಂದ 6 ತಿಂಗಳವರೆಗೂ ಯೂಸ್ ಮಾಡ್ಬೋದು. ನೀವು ಕೊಡೋ ಅಮೌಂಟ್ಗೆ ವರ್ತಾಗಿದೆ. ಪ್ರತಿಯೊಬ್ಬರು ಆರಾಮಾಗಿ ಯೂಸ್ ಮಾಡಿ ಅಂತ ಹೇಳ್ತಾ, ಇದ್ರ ಬಗ್ಗೆ ಒಂದು ಸ್ಮಾಲ್ ಅಪ್ಡೇಟ್ ಇತ್ತು. ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ನಾನು ಇದ್ರ ಬಗ್ಗೆ 3 ವಿಡಿಯೋ ಮಾಡಿದ್ದೀನಿ ಕ್ಲಿಯರಾಗಿ, ಯಾಕಂದರೆ ಡೆಮೋ ಎಲ್ಲ ತೋರಿಸಿ ಮಾಡಿದ್ದೀನಿ. ಹೋಗಿ ನಮ್ಮ ಚಾನಲಲ್ಲಿ ವಾಚ್ ಮಾಡಿ ಅಂತ ಹೇಳ್ತಾ, ಇದನ್ನೆಲ್ಲರೂ ಪ್ರತಿಯೊಬ್ಬರು ಒಂದೊಂದು ಸಾರಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ, ಈಗ ಆಲ್ರೆಡಿ ನಮ್ಮ ಹತ್ರ ತೊಗೊಂಡಿರೋರು ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.